ಹಲೋ, ನಾನು ನಿಮ್ಮ ಸಂಗೀತ ಗೋವಾದಿಂದ. ಏನೋ ಇವತ್ತು ಕಸ್ಟಮರ್ಸ್ ಅಷ್ಟಿಲ್ಲ. ನನಗೂ ಏನೋ ಯೋಚನೆ ಆಯಿತು, ಈ ಥರ ವಿಡಿಯೋ ಮತ್ತು ಫೇಸ್ಬುಕ್ ಓಪನ್ ಮಾಡಿದ್ರೆ ಸಾಕು, ಪ್ರೀತಿ ಕೊಲೆ ಇದೇ ಇದೆ. ಅದಕ್ಕೆ ಹೇಳೋದೇನೆಂದರೆ, ನನ್ನ ಅನುಭವ ಮೊದಲೆಲ್ಲ ಅಂತ ಹೇಳಿದ್ರೆ, ನನಗಿವಾಗ 42 ಇಯರ್. ಆ 42 ಇಯರ್ದ ಒಂದು ಇಮೇಜ್ ಅಂದರೆ ಅನುಭವ. ಮೊದಲೆಲ್ಲ ಪ್ರೀತಿ ಮಾಡ್ತಿದ್ರು, ಅವ್ರ ಮನೇಲಿ, ಹುಡುಗನ ಮನೇಲಿ ಹುಡುಗಿನ ಮನೇಲಿ ಒಪ್ಪಿಲ್ಲ ಅಂದರೆ ಎಲ್ಲಾದರೂ ಹೋಗಿ ಮದುವೆ ಆಗ್ತಿದ್ರು. ಒಂದು ಮದುವೆ ಆದಮೇಲೆ ತುಂಬ ವರ್ಷಗಳ ನಂತರ ಅವರು ಬರೋದಿಲ್ಲ ತಾಯಿ ಮನೆಗೆ, ಅವ್ರ ಹುಡುಗನ ಮನೆಗೆ. ಆಮೇಲೆ ತುಂಬ ವರ್ಷ ಆದಮೇಲೆ ಮಕ್ಕಳೆಲ್ಲ ಆದಮೇಲೆ ಬರ್ತಾಯಿದ್ರು, ಎಲ್ಲ ಒಟ್ಟಾಗ್ತಾಯಿದ್ರು. ಆದರೆ ಈಗ ಪ್ರೀತಿ ಅಂತ ಹೇಳಿದ್ರೆ ಒಂದು ಕೊಲೆಯಲ್ಲಿ ಎಂಡಾಗುತ್ತೆ. ಅದು ಯಾರ್ದು ಅಂತ ಗೊತ್ತಿಲ್ಲ. ಹುಡುಗಂದು ಆಗಿರ್ಬೋದು, ಹುಡುಗಿದು ಆಗಿರ್ಬೋದು. ಏನೋ ವಿಚಿತ್ರ ಪ್ರೇಮ ಕಹಾನಿ ಇದು. ನಾನು ಹೇಳೋದಿಷ್ಟೇ, ನೀವು ಪ್ರೀತಿ ಮಾಡ್ತೀರಾ, 5-6 ವರ್ಷ ಪ್ರೀತಿ ಮಾಡಿದ್ದೀನಿ ಅಂತೀರಾ, ಬಿಟ್ಬಿಡಿ. ಅವ್ರು ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ಬಿಟ್ಬಿಡಿ. ಅವರಿಗೋಸ್ಕರ ನೀವು ಹಾಗೇ ಇರೋದು, ಅಥವಾ ಏನೋ ಒಂದು ಪ್ರಪಂಚ ದೊಡ್ಡದಾಗಿದೆ. ಸುಮ್ಮನೆ ಅವರನ್ನು ಕೊಲೆ ಮಾಡೋದು, ಆ ಹುಡುಗಿ ಮದುವೆ ಆಗಿಲ್ಲ ಅಂತ ಅವಳನ್ನು ಕೊಲೆ ಮಾಡೋದು, ಹುಡುಗ ಮದುವೆ ಆಗೋದಿಲ್ಲ ಅಂತ ಅವನನ್ನೇನೋ ಮಾಡೋದು. ಅಯ್ಯೋ ದೇವ, ಈ ಪ್ರೀತಿ ಅನ್ನೋ ಪದಕ್ಕೆ ಅರ್ಥನೇ ಇಲ್ಲ. ಅದರಲ್ಲಂತೂ ನಾನು ಒಂದು ಹೆಣ್ಣಾಗಿ ಹೇಳ್ತಾ ಇರೋದು, ಈ ನಡುವೆ ಹೆಣ್ಣು ಅನ್ನೋ ಪದಕ್ಕೆ ಅರ್ಥನೇ ಇಲ್ಲ ರೀತಿಯಾಗಿದೆ. ಅಮ್ಮ ಅನ್ನೋ ಪದಕ್ಕೆ ಅರ್ಥ ಇಲ್ಲ, ಅಕ್ಕ ಅನ್ನೋ ಪದಕ್ಕೆ ಅರ್ಥ ಇಲ್ಲ. ಏನೋ ಒಂಥರ ಪ್ರಪಂಚನೇ ವಿಚಿತ್ರವಾಗಿದೆ. ಪ್ರಪಂಚ ವಿಚಿತ್ರ ಆಗಿರ್ಲಿಕ್ಕೆ ನಾವೇ ಕಾರಣ. ನೀವು ಫೇಸ್ಬುಕ್ ತೆಗೀರಿ, ಯೂಟ್ಯೂಬ್ ತೆಗೀರಿ, ಯಾವುದೇ ಒಂದು ಇದನ್ನು ನೋಡಿದ್ರೂ ಸಹಿತ ಅವಳನ್ನು ಕೊಲೆ ಮಾಡಿದ್ದು, ಅವನನ್ನು ಕೊಲೆ ಮಾಡಿರೋದು, ಮದುವೆ ಆಗಿರೋಳು ಇನ್ನೊಬ್ಬನೊಟ್ಟಿಗೆ ಓಡೋಗಿ ಅವಳಲ್ಲಿ ಕೊಲೆ ಆಗಿರೋದು, ಎಲ್ಲ ಹೋಗಲಿ, ನಾನು ಎಲ್ಲದಕ್ಕೂ ಇದಿದ್ದೆ. ಆದರೆ ಹೆತ್ತ ತಾಯಿ ಮಕ್ಕಳನ್ನು ಕೊಲೆ ಮಾಡೋದು, ಮತ್ತು ಮಕ್ಕಳು ತಂದೆ ತಾಯಿನ ಕೊಲೆ ಮಾಡೋದು, ಇದನ್ನು ನೋಡಿದ್ರೆ, ಕೇಳಿದ್ರೆ, ಆ ವಿಡಿಯೋ ನೋಡಿದ್ರೆ ಮೈಯೆಲ್ಲ ಜುಮ್ ಅನಿಸುತ್ತೆ. ಅಯ್ಯೋ, ಇಷ್ಟು ಕೆಟ್ಟದಾಗೋಯ್ತಾ ನಮ್ಮ ಪ್ರಪಂಚ ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ, ಹೆತ್ತ ತಾಯಿನ ಕೊಲೆ ಮಾಡೋದು, ಹೆತ್ತ ಮಕ್ಕಳನ್ನು ಕೊಲೆ ಮಾಡೋದು, ನಾವೆಲ್ಲ ಸಾಕ್ತಾ ಇದ್ದೀವಿ, ಎಲ್ಲಿ ಹೋಗಿ ಮುಟ್ತೀವಿ ದೇವರಿಗೆ ಗೊತ್ತು. ಅದಕ್ಕೆ ಹೇಳೋದು, ಪ್ರೀತಿ ಮಾಡೋದು ಸಹಜ, ಆದರೆ ಅದಕ್ಕೋಸ್ಕರ ಇನ್ನೊಬ್ಬರನ್ನು ಕೊಲೆ ಮಾಡೋದು, ಇನ್ನೊಬ್ಬರನ್ನ ಏನು ಪ್ರಯೋಜನವೇ ಇಲ್ಲ. ಇಷ್ಟೇ ಹೇಳೋದಿತ್ತು, ಅದಕ್ಕೆ ಶೇರ್ ಮಾಡಿಕೊಂಡೆ. ಥ್ಯಾಂಕ್ ಯು.